ಕೆಲವೊಂದು ಪಾಳು ಬಿದ್ದ ಬಂಗಲೆಗಳ ಮೇಲೆ ಈ ಜಾಗ ಕೋರ್ಟ್ನ ವಾಯ್ದೆಯಲ್ಲಿದೆ, ಇದು ಯಾರ ಸ್ವತ್ತೂ ಅಲ್ಲ ಅಂತ ಬರೆದಿರ್ತಾರೆ. ಆಸ್ತಿಗಳು ಕಣ್ಮುಂದೆನೇ ಇದ್ರೂ ಅನುಭವಿಸೋ ಯೋಗ ಇರಲ್ಲ. ಮನುಷ್ಯರ ನಡುವಿನ ಪರಸ್ಪರ ಸಂಬಂಧಗಳು ಕೂಡ ಹೀಗೆ ಆಗೋಗಿದೆ. ಇವರು ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ರಾ? ಮಾಡಿದ್ರು ಅನ್ಸತ್ತೆ. ನಾನು ವಿಶ್ ಮಾಡದೇ ಇದ್ರೆ ಗ್ರೂಪ್ನವರೆಲ್ಲ ಏನಾರು ಅನ್ಕೋತಾರೆ. ವಿಶ್ ಮಾಡಿಬಿಡ್ತೀನಿ. ನಾನು ಹಾಕೋ ಪೋಸ್ಟ್ಗಳಿಗೆ ಇವರು ಲೈಕೇ ಮಾಡಲ್ಲ. ಇವರನ್ನ ಹೈಡ್ ಮಾಡಿಬಿಡ್ತೀನಿ. ಸಾಮಾಜಿಕ ಮಾಧ್ಯಮಗಳು ಸ್ನೇಹ ವಿಶ್ವಾಸಗಳನ್ನು ಹೆಚ್ಚು ಮಾಡೋ ಬದಲು ವೈಮನಸ್ಯಗಳನ್ನ ಜಾಸ್ತಿ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾ ನಮ್ಮನ್ನೆಲ್ಲ ಒಂದುಗೂಡಿಸಿದೆ, ಆದರೆ ಮಾನಸಿಕವಾಗಿ ನಾವೆಲ್ಲ ದೂರ ಉಳಿತಿದ್ದೀವಿ. ಫೋನ್ ಇಲ್ಲದ ಕಾಲದಲ್ಲಿ ಯಾರಾದರೂ ತೀರ್ಕೊಂಡಾಗ ಊರಿಂದ ಊರಿಗೆ ತೆರಳಿ ಸುದ್ದಿ ಮುಟ್ಟಿಸ್ತಿದ್ರು. ತಮ್ಮ ಆಪ್ತರ ಮುಖ ನೋಡೋಕೆ ಗಾಡಿ ಕಟ್ಕೊಂಡು ಜನ ಬರ್ತಿದ್ರು. ಆದರೆ ಇಂದು ತಂತ್ರಜ್ಞಾನದ ಜೊತೆ ನಮಗೆಲ್ಲ ಸೌಲಭ್ಯಗಳು ಇದ್ರೂ ಅಂತಿಮ ದರ್ಶನ ಮಾಡೋಕ್ಕೂ ತೆರಳದೆ ಮೊಬೈಲ್ನಲ್ಲೇ ರಿಪ್ ಅಂತ ಟೈಪ್ ಮಾಡಿ ನಮ್ಮ ಸಂಬಂಧಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕಿಬಿಡ್ತಿದ್ದೀವಿ. ಇದಕ್ಕೋಸ್ಕರನೇ ನಾನು ಹೇಳಿದ್ದು, ನಿಜವಾದ ಪ್ರೀತಿ ಬಾಂಧವ್ಯಗಳು ಕಣ್ಮರೆ ಆಗಿದೆ ಅಂತ. ಎಲ್ಲ ನಮ್ಮ ಹತ್ತಿರದಲ್ಲೇ ಇದ್ದ ಹಾಗೆ ಅನಿಸಿದ್ರೂ ಕೈಗೆಟಕದ ಈ ಆಕಾಶ ಮಲ್ಲಿಗೆಯಂತಾಗಿದೆ ನಮ್ಮ ಬದುಕು. ಕುತಂತ್ರಿ ಬ್ರಿಟಿಷರು ಭಾರತೀಯರಿಗೆ ಮಾತ್ರವಲ್ಲದೆ ಈ ಮರಕ್ಕೂ ಕೂಡ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಇದರ ತೊಗಟೆಯಿಂದ ತಯಾರಿಸಿದ ಕಾರ್ಕ್ ಅಥವಾ ಬಿರಟೆಗಳನ್ನು ಗಾಜಿನ ಬಾಟಲ್ಗಳನ್ನು ಮುಚ್ಚೋಕೆ ಉಪಯೋಗಿಸ್ತಿದ್ರಂತೆ. ಆದ್ದರಿಂದ ಇದನ್ನು ಇಂಡಿಯನ್ ಕಾರ್ಕ್ ಟ್ರೀ ಅಥವಾ ಬಿರಟೆ ಮರ ಅಂತಲೂ ಕರೀತಾರೆ. ಈ ಮರದ ಬಿಡಿ ಭಾಗಗಳನ್ನು ಕೆಮ್ಮು ಮತ್ತು ಅಸ್ತಮಾಗಳ ಚಿಕಿತ್ಸೆಗೆ ಸಾಂಪ್ರದಾಯಿಕ ಔಷಧಿಯನ್ನಾಗಿ ಬಳಸ್ತಾರೆ. ಇದರ ಸೌಗಂಧ ಯಾವ ದುಬಾರಿ ಸೆಂಟ್ಗಳಿಗೂ ಕಮ್ಮಿ ಇಲ್ಲ. ಯಾರಿಗೂ ಕೇಡು ಬಯಸದೆ ತನ್ನ ಸುವಾಸನೆಯಿಂದನೇ ಜನರ ಮನಸ್ಸುಗಳನ್ನು ಅರಳಿಸಬಲ್ಲ ಶಕ್ತಿಯನ್ನು ಹೊಂದಿರೋ ಈ ಹೂವನ್ನು ನೋಡಿದಾಗಲೆಲ್ಲ ಆ ಸೃಷ್ಟಿಕರ್ತ ಅದೇನು ಮೋಡಿ ಮಾಡಿದ್ದಾನೋ ಅನಿಸುತ್ತೆ. ನೈಸರ್ಗಿಕ ಸಂಪತ್ತುಗಳನ್ನು ನೋಡಿ ಆನಂದಿಸುವಂಥ ಆಸಕ್ತಿ ಯಾವಾಗಲೂ ನನಗೆ ಹೀಗೆ ಇರಲಿ ಅಂತ ಚಿತ್ತ ಲೋಕಪಾಲಕ ಜಗದೀಶ್ವರನನ್ನು ಬೇಡತ್ತೆ. ವೃಕ್ಷಗಳ ಪರಿಪಕ್ವ ಬದುಕನ್ನು ಕಂಡಾಗ ಶಾಲೆಯಲ್ಲಿ ಹಾಡುತ್ತಿದ್ದ ಪ್ರಾರ್ಥನೆಯ ಗೀತೆಯೊಂದು ನೆನಪಾಗುತ್ತೆ. ಕಾನನದ ಸುಮವೊಂದು ಸೌರಭವತ ಸೂಸಿ ಸಫಲತೆಯ ಪಡೆವಂತೆ ಮಾಡೆನ್ನ ತಂದೆ. ಸಿರಿಯು ಸಂಪದ ಬೇಡ, ಯಾವ ವೈಭವ ಬೇಡ, ನಿನ್ನ ಕರುಣೆಯು ಒಂದೇ ಸಾಕೆ ಮಗೆ ತಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ.